ಶ್ರೀ ಧರ್ಮಶಾಸ್ತ್ರ ಭಕ್ತ ಮಂಡಳಿ ವತಿಯಿಂದ ಪ್ರತಿ ವರ್ಷದಂತೆ ವಿಶೇಷ ಪೂಜೆಯೊಂದಿಗೆ ಈ ಬಾರಿ ಅಯ್ಯಪ್ಪ ಸ್ವಾಮಿಯ ಉತ್ಸವ ಮೂರ್ತಿಯ ಮೆರವಣಿಗೆ ಲಕ್ಷ ದೀಪೋತ್ಸವ ಅನ್ನ ಬ್ರಹ್ಮೋತ್ಸವ ಅದ್ದೂರಿಯಾಗಿ ನೆರವೇರಿತು. ಈ ಕುರಿತು ನಮ್ಮ ಸುದ್ದಿವಾಹಿನಿಯೊಂದಿಗೆ ಗುರುಸ್ವಾಮಿಗಳಾದ ಮಂಜುನಾಥ್ ಅವರು ಮಾತನಾಡಿದರು. ನಮ್ಮ ಗುರುಗಳೇ ನಮಸ್ಕಾರ. ನಮಸ್ತೆ. ನಿಮ್ಮದು ಎಷ್ಟನೇ ವರ್ಷ ನೀವು ಯಾತ್ರೆ ಹೋಗ್ತಾ ಇರೋದು ಅಂತ? ನಾನು ಸ್ವಾಮಿ ಈ ಬಾರಿಗೆ 48ನೇ ವರ್ಷ. ಆದರೆ ನನ್ನ ಜೀವ ಹೋಗಿ 18 ವರ್ಷ ಆಗಿತ್ತು. ಆ ಸ್ವಾಮಿಯಿಂದ ನಾನು ಈ ಬಾರಿ ಉಳಿದಿದ್ದೀನಿ. ಅದಕ್ಕೋಸ್ಕರ ಈ ಬಾರಿ ಅದ್ದೂರಿಯಾಗಿ ಉತ್ಸವ, ದೀಪೋತ್ಸವ, ಅನ್ನ ಬ್ರಹ್ಮೋತ್ಸವ ಎಲ್ಲ ಕಾರ್ಯಕ್ರಮಕ್ಕೆ ಆ ಭಗವಂತನ ಒಂದು ಅನುಗ್ರಹ, ಆ ಸಹಕಾರದಿಂದನೇ ಈ ಶ್ರೀ ಧರ್ಮಶಾಸ್ತ್ರ ಭಕ್ತ ಮಂಡಳಿ ವತಿಯಿಂದ ನನ್ನ ತಂದೆ ತಾಯಿಗಳಂಗೆ, ಅಣ್ಣ ತಮ್ಮಂದಿರಂಗೆ, ಅಕ್ಕ ತಂಗಿಯರಂಗೆ, ನನ್ನ ಬಂಧು ಬಳಗಕ್ಕಿಂತ ಹೆಚ್ಚಾಗಿ ನನಗೆ ವಿದ್ಯಾನಗರದ ನಿವಾಸಿಗಳು ಎಲ್ಲ ಪ್ರೋತ್ಸಾಹ ಕೊಟ್ಟು ತನು ಮನ ಧನ ಧಾನ್ಯ ಎಲ್ಲರೂ ಸಂಪೂರ್ಣವಾಗಿ ಒದಗಿಸಿ ಆ ನಮ್ಮಪ್ಪನ ಒಂದು ಸೇವೆ ಮಾಡೋ ಭಾಗ್ಯನ ಕೊಟ್ಟಿಸಿರೋ ಎಲ್ಲರಿಗೂ ನನ್ನ ಧನ್ಯವಾದಗಳು. ಗುರುಗಳೇ, ಹಾಗೆ ಇವಾಗ ನಮ್ಮ ಜನತೆಗೆ ನೀವು ಏನು ಕೇಳ್ಕೊಂಡು ಬರ್ತೀರಿ ಅಯ್ಯಪ್ಪನ ಸನ್ನಿಧಾನದಲ್ಲಿ? ನಾನು ಅಯ್ಯಪ್ಪನಿಗೆ ಏನು ಅಂದರೆ ಎಲ್ಲ ನನ್ನ ವಿದ್ಯಾನಗರ ನಿವಾಸಿಗಳಿಗೆ ಹಾಗೂ ಭಕ್ತ ಮಾಸಿಯರಿಗೆ ಎಲ್ಲರಿಗೂ ಭಗವಂತ ಒಳ್ಳೆಯದನ್ನೇ ಮಾಡಲಿ ಅಂತ ಬಯಸೋದು. ಈ ಬಾರಿ ವಿಶೇಷವಾಗಿ ಲಕ್ಷ ದೀಪೋತ್ಸವ ಹಾಗೂ ಅನ್ನ ಬ್ರಹ್ಮೋತ್ಸವ ಮತ್ತು ಅಯ್ಯಪ್ಪ ಸ್ವಾಮಿ ಮೆರವಣಿಗೆ ಕೂಡ ಮಾಡಿದ್ರಿ. ಭಕ್ತಾದಿಗಳಿಗೆ ಏನೆಲ್ಲ ಹೇಳಿದ್ರು ಗುರುಗಳೇ? ನಾನು ಭಗವಂತನ ಸೇವೆಯಲ್ಲಿದ್ದೆ. ಅದು ಏನು ಅನ್ನೋದನ್ನ ನೀವು ಮೂಲದ ನಿವಾಸಿಗಳು ಕೇಳಿದ್ರೆ ಗೊತ್ತಾಗೋದು. ನಾವು ಮಾಡ್ದು ಅನ್ನೋದಕ್ಕಿಂತ ಎಲ್ಲ ನಾನು ಇಲ್ಲಿ ಬರೀ ಪಾತ್ರಧಾರಿ ಅಷ್ಟೇ, ಸೂತ್ರಧಾರಿ ಎಲ್ಲ ಅವನೇ. ಇವಾಗ ಮಾಧ್ಯಮಗಳಲ್ಲಿ ಬಿತ್ತರ ಆಗ್ತಾ ಇದೆ ಸುದ್ದಿ, ಅಷ್ಟೊಂದು ರಶ್ ಇದ್ರೂ ಕೂಡ ಇದೇ ಟೈಮಲ್ಲಿ ಹೋಗಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ನಿಮಗೆ? ಖಂಡಿತ ಇಲ್ಲ ಸ್ವಾಮಿ, ಇದು ಯಾವುದೋ ಒಂದು ಕಳ್ಳ ನ್ಯೂಸ್ ಚಾನಲ್ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ನಾನು ಈ ಬಾರಿ ಈ ವಾರದಲ್ಲಿ 5 ಕಡೆ ಮುಡಿ ಕಟ್ಟಿ ಕಳಿಸಿರೋರೆಲ್ಲ ನನ್ನ ಭಕ್ತಾದಿಗಳೆಲ್ಲ ಹೋಗಿ ಅದ್ದೂರಿಯಾಗಿ ವಾಪಸ್ ಬಂದು ನಿನ್ನೆ ಮೊನ್ನೆಯಿಂದ ಎಲ್ಲ ಇಲ್ಲಿ ಆರಾಮವಾಗಿದ್ದೀವಿ ಸ್ವಾಮಿ, ಏನು ಖಾಲಿ ಎಲ್ಲ ಅಂದ್ಬಿಟ್ಟು ಇಲ್ಲೇ ಬಂದು ಕಾಯಿ ಹೊಡೆದು ಶರಣಕ್ಕೆ ಹೋಗಿ ಅನ್ನ ಬ್ರಹ್ಮೋತ್ಸವಕ್ಕೆ ಉತ್ಸವಕ್ಕೆ ಎಲ್ಲ ನಿಂತು ಓಡಾಡಿದ್ದಾರೆ. ಯಾವುದೇ ಥರದ ರಶ್ ಇಲ್ವಲ್ಲ. ಸುಮ್ಮನೆ ಯಾಕೆ ಮಾಧ್ಯಮದವರು ಈ ರೀತಿ ಊಹೆಗಳಿಗೆ ಮಾಡಿ ಹೋಗುವಂಥ ಭಕ್ತಾದಿಗಳನ್ನೆಲ್ಲ ಯಾಕೆ ಎದುರಿಸಬೇಕು? ಆ ನಮ್ಮಪ್ಪನ ಸಹಕಾರದಿಂದ 2 ವರ್ಷ ಕೋವಿಡ್ ಇದ್ರೂ ಆರಾಮವಾಗಿ ಹೋದ ವರ್ಷ 10 ಗಂಟೆ ಟೈಮ್ ಒಳಗೆ ದರ್ಶನ ಮಾಡಿವಿ. ಅಂಥ ಜನದಲ್ಲಿ ಈ ಬಾರಿ ಯಾವುದು ಏನೂ ಇಲ್ಲ. ಭಗವಂತ ಎಲ್ಲರನ್ನೂ ಆರೋಗ್ಯವಾಗಿ ಇದಾಗಿ ಮಡಗಿರೋದ್ರಿಂದ ಯಾಕೆ ಈ ರೀತಿ ಊಹೆಪೂಹೆಗೂ ಇದು ಮಾಡಬೇಕು? ಕೇವಲ 4 ರಿಂದ 5 ಗಂಟೆ ಒಳಗೆ ದರ್ಶನ ಮಾಡಿಸ್ತೇನೆ ಆ ನಮ್ಮಪ್ಪ ಅನ್ನೋದನ್ನ ಖಂಡಿತ ನಂಬಿದ್ದೀನಿ. ಹಾಗೂ ಅಲ್ಲಿ ಅದಕ್ಕಿಂತ ಇಲ್ಲಿ ಬೆಳಗ್ಗೆ ಅಭಿಷೇಕ ಆದದ್ದು ಸಂಪೂರ್ಣವಾಗಿ ಸಹಕಾರ ನೀಡಿದ ತಮ್ಮೆಲ್ಲರಿಗೂ ಧನ್ಯವಾದ. ಓಕೆ ಗುರುಗಳೇ, ಒಳ್ಳೆಯದಾಗಲಿ ನಿಮಗೂ ಕೂಡ.